ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟೇ ನಾನು ಚಿನ್ನಮ್ಮಗೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ. ಎಷ್ಟೊಂದು ದಿನ ಆಯಿತು ಡ್ರೈ ಫ್ರೂಟ್ಸ್ ಮಾಡಿ. ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ನಲ್ಲ, ಅದಕ್ಕೆ ಚಿನ್ನಮ್ಮಗೆ ಬ್ರೇಕ್ಫಾಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅವಳಿಗೊಂದು ಸರಿ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಖರ್ಜೂರ ಎಲ್ಲ ನೆನೆ ಹಾಕಿದ್ದೆ. ಅದೆಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಅದು ಫಸ್ಟು ಓಟ್ಸ್ನ ನಾನು ಡ್ರೈಯೇ ಹಾಗೆಯೇ ಪೌಡರ್ ಮಾಡಿದೆ. ಅದ್ರ ಜೊತೆಗೆ ಇದು ಡ್ರೈ ಫ್ರೂಟ್ಸ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಹಾಕಿ ಅದರೊಳಗಡೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಖರ್ಜೂರದ್ದು ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಹಾಗೇನು ಸುಧಾ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಪ್ಪೆ ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಬಾದಾಮಿದು ಸಿಪ್ಪೆ ಬಿಡಿಸಿದ್ದೀನಿ. ಇವಾಗ ಖರ್ಜೂರದ್ದು ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಅದಾದಮೇಲೆ ದ್ರಾಕ್ಷಿ ಹಾಗೆ ಹಾಕ್ಕೊಳ್ಳಿ. ಮತ್ತು ಗೋಡಂಬಿ 1 ಇಲ್ಲ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಾದಾಮಿ ಗ್ರೈಂಡ್ ಮಾಡಿದ್ರೆ ಅದು ಬೇಗ ನುಣ್ಣು ಆಗೋಲ್ಲ. ಅದಕ್ಕೋಸ್ಕರ ನಾನು ತುರ್ಕೋತೀನಿ. ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದರಲ್ಲಿ ನಾನು ತುರ್ಕೋತೀನಿ ಬಾದಾಮಿನ. ಆವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ. ಆವಾಗ ಅದು ನಾನು ಓಟ್ಸ್ನ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಬಾದಾಮಿನ ಮಾತ್ರ ನಾನು ತುರ್ಕೋತೀನಿ. ಅದ್ರ ಜೊತೆಗೆ ಓಟ್ಸ್ ಜೊತೆಗೆ ಸ್ವಲ್ಪ ನಾನು ಅವಲಕ್ಕಿ ನೆನೆ ಹಾಕಿದ್ದೀನಿ. ಅವಲಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಗೋಡಂಬಿನೆಲ್ಲ ತುರ್ಕೊಂಡಾದಮೇಲೆ ಅದ್ರ ಜೊತೆಗೆ ಆ್ಯಡ್ ಮಾಡಿ ಅವಲಕ್ಕಿ ನೆನೆಸಿದ್ದೀನಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನು ಮಕ್ಳಿಗೆ ಕೊಡೋದ್ರಿಂದ ಅವ್ರಿಗೂ ಶಕ್ತಿ ಬರುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಬ್ರೈನ್ ಡೆವಲಪ್ಮೆಂಟು ಆಗುತ್ತೆ ಮತ್ತು ತುಂಬ ಶಕ್ತಿ ಬರುತ್ತೆ. ತುಂಬ ಆ್ಯಕ್ಟಿವ್ ಆಗೂ ಇರ್ತಾರೆ. ನಮ್ಮ ಚಿನ್ನಮ್ಮಗೆ ನಾನು 6 ಮಂತ್ 7 ಮಂತ್ಸ್ ಇದ್ದಾಗಿಂದನೂ ಅವಳಿಗೆ ನಾನು ಈ ಥರ ಡ್ರೈ ಫ್ರೂಟ್ಸ್ ಈ ಥರ ಸರಿ ಮಾಡೋದನ್ನು ಕೊಡ್ತಾ ಬಂದಿದ್ದೀನಿ ನಾನು ಅವಳಿಗೆ. ಅವಳು ಇಷ್ಟಪಟ್ಟು ತಿಂತಾಳೆ. ಈ ಥರ ನೋಡಿ, ಈ ಥರ ಸಣ್ಣ ಸಣ್ಣಕ್ಕೆ ತುರ್ಕೊಂಡಾದಮೇಲೆ ಅದು ಗ್ರೈಂಡ್ ಆಗೋಕ್ಕೆ ಈಸಿ ಆಗುತ್ತೆ. ಅದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅವಲಕ್ಕಿನೂ ನೆಂದಿದೆ, ಅದನ್ನು ಸುಧಾ ನಾನು ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಾಗ್ಬಿಡುತ್ತೆ, ನೀರು ಥರನೇ ಆಗಿಬಿಡುತ್ತೆ. ಇದಕ್ಕೆ ನೀವು ಬೇಕಾದರೆ ಬೆಲ್ಲನೂ ಸುಧಾ ಆ್ಯಡ್ ಮಾಡ್ಕೋಬೋದು, ಇಲ್ಲ ಉಪ್ಪು ಹಾಕ್ಕೋಬೋದು. ನಾನಿವತ್ತು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅವಳಿಗೆ ನಾನು ಡೈಲಿ ಸಾಲ್ಟ್ ಹಾಕೇ ಕೊಡ್ತಾ ಇದ್ದಿದ್ದು. ಡಿಫ್ರೆಂಟಾಗಿರಲಿ ಇವತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಲ್ಲನ ತುರಿದ್ಬಿಟ್ಟು ಮಿಕ್ಸಿ ಜಾರಿಗೇ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತರಿ ಇಲ್ದಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅವ್ರಿಗೂ ತಿನ್ನೋದಕ್ಕೆ ಈಸಿ ಆಗಬೇಕಲ್ವ. ಅದು ಹಾಕ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ತಳ ಹಿಡಿದಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ತಳ ಹಿಡಿದ್ಬಿಡುತ್ತೆ. ನೀಟಾಗಿ ಅದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೀವು ಬೇಕು ಅಂತಂದರೆ ಸಾಲ್ಟ್ ಸುಧಾ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಸಾಲ್ಟ್ ಬೇಡ ಅಂದರೆ ಸ್ವೀಟಾಗಿರಲಿ ಅಂತಂದರೆ ಬೆಲ್ಲನೂ ಸುಧಾ ನಾವು ಆ್ಯಡ್ ಮಾಡ್ಕೋಬೋದು. ನಾನಿವತ್ತಿಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು 1-3 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗೋ ಥರ ಕೈ ಆಡಿಸ್ತಾನೆ ಇರಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದು ರೆಡಿ ಆಗುತ್ತೆ. ನೀವು ಆವಾಗ ಬೇಕಾದ್ರೂ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮುಂಚೆನಾದ್ರು ಹಾಕ್ಕೋಬೋದು. ಮುಂಚೆ ಹಾಕಿದ್ರೆ ಚೆನ್ನಾಗಿ ಕುದಿಯುತ್ತಲ್ಲ, ಅದ್ರ ಜೊತೆಗೇ ಯಾವಾಗ ಬೇಕಾದ್ರೂ ಹಾಕ್ಕೋಬೋದು. ಅದಾದಮೇಲೆ ನೋಡಿ ಈ ಥರ ಬಂದಿದೆ. ನಮ್ಮ ಚಿನ್ನಮ್ಮನ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಇವತ್ತು ಟೊಮೆಟೊ ಯೂಸ್ ಮಾಡ್ಕೊಂಡು ಇವತ್ತು ನಮ್ಮ ಕಡೆ ಇದನ್ನು ಉಪ್ಪು ಗೊಜ್ಜು ಅಂತ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. 3 ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಬಿಡಿಸ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1 ಇಲ್ಲ 2 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ.
ನಾನಿಲ್ಲಿ 3 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಬೇಯಿಸಿ ಆದಮೇಲೆ ಅದು ಆಫ್ ಮಾಡಿದ್ದೀನಿ. ತಣ್ಣಗಾದಮೇಲೆ ಚೆನ್ನಾಗಿ ಸ್ವೀಸ್ ಅಂದರೆ ಬೇಳೆ ಮಸಿಯೋದಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಇದು ಮಸ್ಕೊಳ್ಳಿ. ಆವಾಗ ಈ ಥರ ಬರುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಇರೋದನ್ನು ಸ್ವಲ್ಪ ಮಿಕ್ಸಿ ಗ್ರೈಂಡ್ಗೆ ಮೆಣಸಿನ್ಕಾಯಿನೂ ಮತ್ತು ಆ ಟೊಮೆಟೊ ಗಟ್ಟಿ ಇರುತ್ತಲ್ಲ ಅದನ್ನು ಎರಡೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ತರಕಾರಿಯಾಗಿ. ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಆ್ಯಡ್ ಮಾಡಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ರೆ ಉಪ್ಪು ಗೊಜ್ಜು ರೆಡಿ. ಇಲ್ಲ ಟೊಮೆಟೊ ಚಟ್ನಿ ಅಂತಲೂ ಅಂತಾರೆ ಇದನ್ನು. ನಮ್ಮ ಕಡೆ ಎಲ್ಲ ಉಪ್ಪು ಗೊಜ್ಜು ಅಂತಲೇ ಅಂತಾರೆ. ಇದು ನಾವು ಮುದ್ದೆಗಾರು ಹಾಕ್ಕೊಂಡು ತಿನ್ಬೋದು, ಅನ್ನಕ್ಕಾದ್ರೂ ತಿನ್ಬೋದು, ಇಲ್ಲ ಚಪಾತಿಗೆ ಬೇಕು ಅಂದರೆ ಚಪಾತಿಗೂ ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕು, ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್. ಅಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನನ್ನ ಫೇವ್ರೇಟ್ ಇದು, ನನಗೆ ತುಂಬ ಇಷ್ಟ ಇದು. ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ನಿಸ್ತು, ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಅನ್ನದ ಜೊತೆಗೆ ತಿಂತೀನಿ ಇದನ್ನು. ನಾನು ಬ್ರೇಕ್ಫಾಸ್ಟು ಸುಧಾ ರೆಡಿ ಆಯಿತು. ಇದಾದಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಚಿನ್ನಮ್ಮಂಗೆ ಇವತ್ತು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ನಾನಿಲ್ಲಿ 2 ಥರ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಾಲಕ್ ಸೊಪ್ಪು, ಇನ್ನೊಂದು ಕೀರೆ ಸೊಪ್ಪು. ಅಂದರೆ ಕೀರೆ ಸೊಪ್ಪು ನಮಗಿಲ್ಲಿ ಫ್ರೆಶ್ಶಾಗಿ ಇಲ್ಲೇ ಸಿಗುತ್ತೆ. ನಮಗೆ ಅಂದರೆ ನಮಗೆ 10 ರೂಪಾಯಿಗೆ ಕೊಡಿ ಅಂತಲೂ ಇಲ್ಲೇ ಬೆಳೆದಿರ್ತಾರಲ್ಲ, ಕುಯ್ದು ಕೊಡ್ತಾರೆ ನಮಗೆ, ಅಲ್ಲೇ ನಾವು ತೊಗೋತೀವಿ. ಅದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಒಂದು ಅರ್ಧ ಕ್ಯಾರೆಟು ಮತ್ತು ಒಂದು ಅರ್ಧ ಗೆಡ್ಡೆಕೋಸು, ಒಂದು 2 ಎಳೆಯದಿರುತ್ತಲ್ಲ ಅದು ಬೀನ್ಸ್ ಹಾಕಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಸ್ದುಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಾದಮೇಲೆ ನಾನು ಫಸ್ಟೇ ಸ್ವಲ್ಪ ಬೇಳೆ ಜೊತೆಗೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಮುಂಚೆನೇ ನೆನೆಯೋಕೆ ಇಟ್ಟಿದ್ದೀನಿ. ಅದು ನೆನ್ಕೊಳ್ಳುತ್ತೆ. ಅದ್ರ ಜೊತೆಗೆ ಈ ಸಣ್ಣದಾಗಿ ಹಚ್ಚಿರೋ ತರಕಾರಿನ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಸೊಪ್ಪನ್ನ ನಾನು ಇವತ್ತು 2 ಥರ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪಾಲಕ್ ಕೊಡೋದ್ರಿಂದ ಐರನ್ ಸಿಗುತ್ತೆ ಮತ್ತು ಬ್ಲಡ್ಡು ಕೂಡ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೆ ಪಾಲಕ್ ಸೊಪ್ಪು ಮಾತ್ರ ಮಿಸ್ ಮಾಡಲ್ಲ, ಪಾಲಕ್ ಸೊಪ್ಪನ್ನ ಕೊಡ್ತೀನಿ. ಫಸ್ಟ್ ಅವಳಿಗೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು ನಮ್ಮ ಚಿನ್ನಮ್ಮಗೆ. ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಒಂದು 3 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ ನಾನು. ಸ್ವಲ್ಪ ಈರುಳ್ಳಿ, ಒಂಚೂರು ಟೊಮೆಟೊ ಹಾಕ್ಬಿಟ್ಟು ಸೊಪ್ಪೆಲ್ಲ ತೊಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾನು ಬೇಯೋಕೆ ಇಡ್ತೀನಿ. ಅಂದರೆ ಒಂದು 3 ವಿಷಲ್ಸ್ ಕೂಗಿದ್ರೆ ಸಾಕು. ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಕೂಗಿಸ್ತೀನಿ. ಒಂದು 3 ವಿಷಲ್ ಕೂಗಿದ್ರೆ ಅದು ಸ್ವಲ್ಪ ಹಿಂಗೆ ಅಂದರೆ ಕೈಯಲ್ಲೇ ಕಿವುಚ್ಬೋದು, ಇಲ್ಲಾಂದರೆ ಸ್ವಲ್ಪ ಮಸ್ತ್ಬಿಟ್ಟು ತಿನ್ಸೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಚಿನ್ನಮ್ಮ ಇಷ್ಟಪಟ್ಟು ತಿಂತಾಳೆ, ಅವಳ ಫೇವ್ರೇಟ್ ಅದು, ತಿಂತಾಳೆ. ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಜೀರಿಗೆ ನಾನು ಯೂಸ್ ಮಾಡ್ತೀನಿ ಅವಳಿಗೆ. ಮಲ್ಕೊಂಡಿದ್ದಾಳೆ ನೋಡಿ, ಎದ್ದುಬಿಟ್ಟು ಹೆಂಗೆ ಆಡ್ತಿದ್ದಾಳೆ, ಎದ್ದೇಳು ಮೇಲೆ ಅಂತ ಅಂದರೆ ಆಟ ಆಡ್ಕೊಂಡು ಈ ಕಡೆಗೆ ತಿರುಗ್ತಾಳೆ, ಆ ಕಡೆಗೂ ತಿರುಗ್ಕೋತಾಳೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನಿವತ್ತು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ನಾನ ಎಲ್ಲ ಆಯಿತು, ನಮ್ಮ ಚಿನ್ನಮ್ಮನ ಸ್ನಾನವೂ ಆಯಿತು. ಅವಳಂತೂ ನಂಗೆ ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ, ಹಿಂದೆಲ್ಲೇ ಇರ್ತಾಳೆ. ಅವಳಿಗೂ ಏನು ಮಾಡೋಕ್ಕಾಗುತ್ತೆ, ಬೋರ್ ಆಗುತ್ತೆ ಅಲ್ವಾ, ಆಟ ಆಡ್ಕೊಂಡು ನಾನು ಹಿಂದೆಲ್ಲೇ ಇರ್ತಾಳೆ. ಎಲ್ಲ ನೀಟಾಗಿ ಹೂವೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸ್ಕೊಂಡೆ. ಒರೆಸಾದ್ಮೇಲೆ ಎಲೆ ಇಟ್ಬಿಟ್ಟು ಹೂವೆಲ್ಲ ಇಡ್ತಾಯಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಇತ್ತಲ್ವ ಇವತ್ತು, ಅದಕ್ಕೆ ಬಾಳೆಹಣ್ಣು ಇಟ್ಟಿದ್ದೀನಿ. ಹಣ್ಣು ಇವತ್ತು ನಾನು ಹೂವೆಲ್ಲ ಇಟ್ಟು ರೆಡಿ ಮಾಡಾದಮೇಲೆ ದೇವರಿಗೆ ದೀಪ ಹಚ್ತಾಯಿದ್ದೀನಿ. ದೀಪ ಎಲ್ಲ ಹಚ್ಚಾದಮೇಲೆ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡಾದಮೇಲೆ ನಮ್ಮ ಚಿನ್ನಮ್ಮ ಬರ್ತಾಳೆ. ನಮ್ಮ ಚಿನ್ನಮ್ಮ ಕೈಲೂ ನಾನು ಪೂಜೆ ಮಾಡಿಸ್ತೀನಿ. ಅವಳು ಪೂಜೆ ಮಾಡ್ತಾಳೆ. ಇದರಲ್ಲೆಲ್ಲ ಅವಳಿಗೂ ಇಂಟ್ರೆಸ್ಟ್ ಇದೆ. ನಾನು ಏನು ಮಾಡ್ತೀನೋ ಅವಳು ಅದೇ ಮಾಡಬೇಕು, ಅದಕ್ಕೋಸ್ಕರ ನಾನು ಅವಳ ಕೈಲೂ ಪೂಜೆ ಮಾಡಿಸ್ತೀನಿ. ಇವಾಗಿಂದ ಚಿಕ್ಕ ವಯಸ್ಸಿಂದನೇ ಕಲಿಸಿದ್ರೆ ಅಲ್ವಾ ಅವರು ಕಲ್ತ್ಕೊಳ್ಳೋದು. ಗುಡ್ ಹ್ಯಾಬಿಟ್ಸ್ನೆಲ್ಲ ಕಲಿಸೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ. ಫೈನಲಾಗಿ ನನ್ನ ಪೂಜೆ ಎಲ್ಲ ಆಯಿತು.
ತುಳಸಿ ಕಟ್ಟೆಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ಆದರೆ ನಮ್ಮ ಚಿನ್ನಮ್ಮ ಏನೂ ಬಿಡಲ್ಲ, ಆಟ ಆಡ್ಕೊಂಡು ಎಲ್ಲ ಅಳಿಸ್ಬಿಡ್ತಾಳೆ. ಅದಕ್ಕೆ ಆ ಥರ ಕಾಣಿಸ್ತಿದೆ, ಅರಿಶಿನ ಕುಂಕುಮ ಇಲ್ಲ ಆ ಥರ ಕಾಣಿಸ್ತಿದೆ. ಇವತ್ತಿನ ವಿಡಿಯೋ ನಾನು ನೋಡಿ ಫೈನಲಾಗಿ ನಮ್ಮದು ಪೂಜೆ ಮುಗೀತು. ಇವತ್ತು ಫ್ರೈಡೇ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.